ಅದೇ ರೀತಿ ನೆಲಮಂಗಲದಲ್ಲೂ ಕೂಡ ನಮ್ಮ ಜಗದೀಶ್ ಚೌಧರಿ ಅವರು ಹೇಳ್ತಾ ಇದ್ರು, ಮೊನ್ನೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಚೌಧರಿ ಅವರು ಗೆಲ್ಲಬಾರ್ದು, ಬಿಜೆಪಿ ಕಾರ್ಯಕರ್ತರು ಗೆಲ್ಲಬಾರ್ದು ಅಂತ ಹೇಳಿ ಅವ್ರ ಮೇಲೆ ಕಿಡ್ನಾಪ್ ಕೇಸನ್ನು ಹಾಕಿ ಎದುರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೂ ಚೌಧರಿ ಅವರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಯಾರು ಕೂಡ ಹೆದರಲಿಲ್ಲ. ಪೊಲೀಸ್ ಇವತ್ತೇನು ಗುಂಡಾಗರ್ದಿ ಮಾಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದ್ಯಾವುದಕ್ಕೂ ಕೂಡ ಹೆದರದೇನೆ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನುಗ್ತಾ ಇದ್ದಾರೆ. ನೆಲಮಂಗಲದಲ್ಲಿ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ ಜಯಂತಿ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಕೃಷ್ಣಪ್ಪನವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಧೀರಜ್ ಮುನ್ರಾಜು ಅವರೇ, ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇರ್ತಕ್ಕಂಥ ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುಳಾರವರೇ, ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣು ತಳ್ಳಿಕೆರೆ ಅವರೇ, ವೆಂಕಟೇಶ್ ದೊಡ್ಡೇರಿ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ನಾಗರಾಜಣ್ಣ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಚಂದ್ರಣ್ಣ ಅವರೇ, ಮರಿಸ್ವಾಮಿ ಅವರೇ, ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಸಪ್ತಗಿರಿ ಶಂಕರ ನಾಯಕರವರೇ, ಶ್ರೀಮತಿ ಅನುರೆಡ್ಡಿ ಗ್ರಾಮಾಂತರ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು, ನೆಲಮಂಗಲ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಚೌಧರಿ ಅವರೇ, ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಅಂಬರೀಶ್ ಗೌಡ ಅವರೇ, ಬಿ ಕೆ ನಾರಾಯಣ ಸ್ವಾಮಿ ಅವರೇ, ಶ್ರೀಮತಿ ರಾಜಮ್ಮ ಪ್ರಕಾಶ್ ಅವರೇ, ಹೊಸಕೋಟೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಬಾಲಚಂದ್ರ ಅವರೇ, ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಬೃಂಗೇಶ್ವರವರೇ, ದೊಡ್ಡಬಳ್ಳಾಪುರ ಗ್ರಾಮಾಂತರ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗೇಶ್ವರವರೇ, ಎಸ್ಸಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ನಾರಾಯಣರವರೇ, ಒಬಿಸಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಕೃಷ್ಣ ಅವರೇ, ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗೇಶ್ವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರದ್ಧೆ ತಾಯಂದಿರೇ, ಪಕ್ಷದ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರದಲ್ಲಿ ಮೊದಲ ಬಾರಿಗೆ ನೆಲಮಂಗಲಕ್ಕೆ ಬಂದಂತ ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ತಾಯಂದಿರು, ಯುವಕ ಮಿತ್ರರು ಮೆರವಣಿಗೆ ಮಾಡಿ ಪಟಾಕಿಯನ್ನು ಸಿಡಿಸಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸಿದ್ದೀರಿ. ನನ್ನನ್ನು ಕೂಡ ಬಹಳ ಆತ್ಮೀಯತೆಯಿಂದ ನನ್ನ ಸ್ವಾಗತ ಮಾಡಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಷ್ಟ್ರ ತಪಸ್ವಿನಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇಯ ಜನ್ಮ ಜಯಂತಿಯ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಬಹಳ ಅರ್ಥಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲೂ ಸಹ ನಮ್ಮ ಅಧ್ಯಕ್ಷೆ ಮಂಜುಳಾ ಅವರ ನೇತೃತ್ವದಲ್ಲಿ ಮಹಿಳಾ ಮೋರ್ಚಾದ ಎಲ್ಲ ಕಾರ್ಯಕರ್ತರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಯಶಸ್ವಿಯಾಗಿ, ಬಹಳ ಅರ್ಥಪೂರ್ಣವಾಗಿ, ಬಹಳ ವಿಜೃಂಭಣೆಯಿಂದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಈ ಜನ್ಮ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ವೀರ ಮಹಿಳೆ ಈ
ಜನ್ಮ ಜಯಂತಿ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಮಾಡಬೇಕು ಅಂತ ಹೇಳಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಅಂತೆ. ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾಜಿಯವರ ಅಪೇಕ್ಷೆಯಂತೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ನೆಲಮಂಗಲದಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಯಾತಕ್ಕೋಸ್ಕರ ಇವತ್ತು ಅಹಲ್ಯಾಬಾಯಿ ಅವರನ್ನು ನೆನಪು ಮಾಡ್ಕೋಬೇಕು. ಯಾವ ವೀರ ಮಹಿಳೆ, ಧೀರ ಮಹಿಳೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿ ಆದ್ಮೇಲೆ ಏನು ಅವರ ಬಾಲ್ಯದಲ್ಲೇ ಅವತ್ತು ಅನಾಹುತಗಳಾದಂಥ ಸಂದರ್ಭದಲ್ಲಿ ಏನು ಮೊಘಲರ ಔರಂಗಜೇಬರ ಅಟ್ಟಹಾಸವನ್ನ ಮೆಟ್ಟಿ ಹಾಕಬೇಕು ಅಂತ ಹೇಳಿ ಆ ದೇಶಭಕ್ತ ವೀರ ಮಹಿಳೆ ರಾಣಿ ಅಹಲ್ಯಾಬಾಯಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅನೇಕ ದುರ್ಘಟನೆಗಳು ಅವರ ಜೀವನದಲ್ಲಿ ನಡೀತು. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದಂಥ ಕೆಲವೇ ವರ್ಷಗಳಲ್ಲಿ ಗಂಡನನ್ನು ಕೂಡ ಕಳ್ಕೊಳ್ತಾರೆ. ಆದ ಕಡೆ ಜೀವನದಲ್ಲಿ ಯಾವತ್ತೂ ಕೂಡ ಎದೆಗುಂದದೆ ಒಂದು ದೇಶಭಕ್ತಿಯನ್ನ ಮೈಗೂಡಿಸಿಕೊಂಡಿದ್ದಂಥ ಆ ವೀರ ರಾಣಿ ಆ ಮೊಘಲರ ಅಟ್ಟಹಾಸವನ್ನ ಬಗ್ಗಿ ಬಡಿಬೇಕು, ಔರಂಗಜೇಬನ ದುಷ್ಟ ಶಕ್ತಿಯನ್ನ ಮಟ್ಟ ಹಾಕಬೇಕು, ಭಾರತ ಮಾತೆಗೆ ಒಂದು ಗೌರವನ ತರಬೇಕು ಅಂತ ಹೇಳಿ ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡಿ ನಾರಿಗೆ ನಾರಿ ಶಕ್ತಿಯನ್ನ ಬೆಳೆಸಬೇಕು ಅಂತ ಹೇಳಿ ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ತ್ರೀ ಕುಲಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ರು. ಆ ಕೆಲಸವನ್ನ ರಾಣಿ ಅಹಲ್ಯಾಬಾಯಿ ಅವರ ನೇತೃತ್ವದಲ್ಲಿ ತಾಯಂದ್ರಿಗೆ ಒಂದು ಶಕ್ತಿನ ತುಂಬಿ ಒಂದು ಸೇನೆಯನ್ನ ಕಟ್ಟಿ ಇವತ್ತು ಔರಂಗಜೇಬನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನ ಕೂಡ ಅವರ ನೇತೃತ್ವದಲ್ಲಿ ಆಯಿತು. ನಾವಿವತ್ತು ಮನೆ ವಿಧಾನಸೌಧದಲ್ಲಿ ಮಾತನಾಡ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ವಿಧಾನಸೌಧದಲ್ಲಿ ನಾವು ಚರ್ಚೆನ ಮಾಡ್ತಾ ಇದ್ವಿ. ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದಲ್ಲಿರ್ತಕ್ಕಂಥ ತಾಯಂದರಿಗೆ ರಾಜ್ಯದಲ್ಲಿರ್ತೇನೋ ಬಡವರ ಮನೆಯಲ್ಲಿ ಹೆಣ್ಮಗು ಹುಟ್ಟಿದ್ರೆ ಶಾಪ ಅಂತ ಹೇಳಿ ಬಡವರ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರು ಸುರಿಸ್ತಾ ಇದ್ರು. ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಗು ಶಾಪ ಅಲ್ಲ, ಅದು ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದಿರ್ತಕ್ಕಂಥವ್ರು ಸನ್ಮಾನ್ಯ BS ಯಡಿಯೂರಪ್ಪನವರು. ಯಾಕೆ ಅಹಲ್ಯಾಬಾಯಿ ಜನ್ಮ ಜಯಂತಿ ಸಂದರ್ಭ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಕಳಕಳಿಯಿಂದಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಒಂದು ಕಳಕಳಿಯಿಂದಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 36 ಲಕ್ಷಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಏನು ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನ ಸ್ವೀಕಾರ ಮಾಡಿದ್ರು. ಇವತ್ತು ಅವರೆಲ್ಲರೂ ಸಹ ಒಳ್ಳೆ ಶಿಕ್ಷಣವನ್ನ ಪಡೆದುಕೊಂಡು ಇವತ್ತು ಸ್ವಾಭಿಮಾನದ ಬದುಕನ್ನ ಇವತ್ತು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸನ್ಮಾನ್ಯ BS ಯಡಿಯೂರಪ್ಪನವರ ಭಾಗ್ಯಲಕ್ಷ್ಮಿ ಯೋಜನೆ ಕಾರಣ ಅನ್ನೋದನ್ನ ಇವತ್ತು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮೊನ್ನೆ ಸದನದಲ್ಲಿ ನಾವು ಗಲಾಟೆ ಮಾಡ್ತಾ ಇದ್ವಿ ಭಾರತೀಯ ಜನತಾ ಪಾರ್ಟಿ. ಕಾರಣ ಏನು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಮುಸಲ್ಮಾನ್ ಹೆಣ್ಮಕ್ಳಿಗೆ ಅವರಿಗೆ ಒಂದು ಸ್ವಾಭಿಮಾನದ ಬದುಕು ಕಾಣಬೇಕು ಅಂತೇಳಿ ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಅದಕ್ಕೆ 100 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಅವತ್ತನೇ 300 ವರ್ಷಗಳ ಹಿಂದೆ ಇವತ್ತು ಅಹಲ್ಯಾಬಾಯಿ ಅವತ್ತು ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ಕೊಡ್ತಕ್ಕಂಥ ಕೆಲಸ ಆಗಬೇಕು, ಮನಸ್ಥೈರ್ಯವನ್ನು ಹೆಚ್ಚಿಸಬೇಕು ಅಂತೇಳಿ ಆ ವೀರರಾಣಿ ಅಹಲ್ಯಾಬಾಯಿ ಅವರು ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ ಒಂದು ವೀರ ಯೋಧರಾಗಿ ಅವರು ಬರಬೇಕು ಹೊರಬೇಕು ಅಂತೇಳಿ ಅವತ್ತೇ ಅವರಿಗೆ ಸಶಸ್ತ್ರವನ್ನು ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಆ ದಿನಗಳಲ್ಲಿ ಮಾಡಿದ್ರು.
ಆದ್ರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಒಂದು ಕಡೆ ಆದರೆ ಇವತ್ತು ತಾಯಿಯಂದ್ರೆ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಧೈರ್ಯವಾಗಿ ಯಾರು ಕೂಡ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದ ಇವತ್ತು ಹೆಣ್ಮಕ್ಳು ಇವತ್ತು ತಾಯಂದ್ರಿಗೆ ಇವತ್ತು ಯಾವುದೇ ಒಂದು ಸುರಕ್ಷತೆ ಇಲ್ಲದೆ ಇರ್ತಕ್ಕಂಥ ಒಂದು ಕೆಟ್ಟ ದಿನಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇವತ್ತು ನಾವು ಮಂಜುಳಾ ಅವರು ಮಾತನಾಡ್ತಾ ಹೇಳಿದ್ರು, ನಾವು ಯಾಕೆ ಇವತ್ತು ಅಹಲ್ಯಾಬಾಯಿನ ನೆನ್ಪು ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ, ರಾಣಿ ಅಹಲ್ಯಾಬಾಯಿ ಅವರು ಒಂದು ಕಡೆ ರಾಜ್ಯವನ್ನ ಸ್ಥಾಪನೆ ಮಾಡಿಕೊಂಡು ವಿಸ್ತರಣೆ ಮಾಡಿಕೊಂಡು ಔರಂಗಜೇಬ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ನಮ್ಮ ಹಿಂದೂ ಸಮಾಜದ ಇವತ್ತು ಪ್ರಸಿದ್ಧ ದೇವಾಲಯಗಳೇನಿದ್ವು, ಅದು ಸೋಮನಾಥಪುರದ ದೇವಾಲಯ ಇರ್ಬೋದು, ಕಾಶಿ ವಿಶ್ವನಾಥ ದೇವಾಲಯ ಇರ್ಬೋದು, ಈ ರೀತಿ ಅನೇಕ ದೇವಾಲಯಗಳು ಏನು ನಮ್ಮ ಹಿಂದೂ ಹೆಣ್ಣುಮಕ್ಕಳು ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಅನುಸಾರವಾಗಿ ಆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ನಡ್ಕೊಳ್ತಾ ಇದ್ರು, ಅವೆಲ್ಲವೂ ಕೂಡ ಧ್ವಂಸ ಆಯಿತು ಔರಂಗಜೇಬ್ ಕಾಲದಲ್ಲಿ. ಆದರೆ ಅವೆಲ್ಲವೂ ಕೂಡ ಮರು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಅಹಲ್ಯಾಬಾಯಿ, ವೀರರಾಣಿ ಅಹಲ್ಯಾಬಾಯಿ ಅವರ ನೇತೃತ್ವದಲ್ಲಿ ಆ ದೇವಸ್ಥಾನಗಳು ಮರು ಪ್ರತಿಷ್ಠಾಪನೆ ಆಗಿತ್ತು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಒಂದು ಕಡೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದು ಒಂದು ಕಡೆ ಆದರೆ, ಆಧ್ಯಾತ್ಮಿಕ ಕ್ರಾಂತಿಗೂ ಕೂಡ ಅಹಲ್ಯಾಬಾಯಿ ಹೆಸರಾಗಿದ್ರು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನ್ಪು ಮಾಡ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ನಾವು ಎಲ್ಲರೂ ಕೂಡ ನಾವು ಸೇರಿದ್ದೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅನ್ನೋದಕ್ಕೆ ಎಷ್ಟು ಹೆಮ್ಮೆ ಇದೋ, ನಾವು ಪ್ರತಿಯೊಬ್ಬರು ಕೂಡ ಭಾರತೀಯರು ಅನ್ನೋದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಹೆಮ್ಮೆನ ಪಡ್ತೇವೆ. ಮೊನ್ನೆ ದಿನ ಯಾವ ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಭಾರತೀಯರ ಹತ್ಯೆ ಆಯಿತು ಆ ದುಷ್ಟ ಉಗ್ರಗಾಮಿಗಳ ಕೈಯಲ್ಲಿ. ಪಾಪ ನಮ್ಮ ಹೆಣ್ಣುಮಕ್ಕಳು ಪಾಪ ಕುಟುಂಬ ಸಮೇತ ಅಲ್ಲೇನು ತೆರಳಿದ್ರು, ರಾತ್ರೋರಾತ್ರಿ ಪಾಪ ವಿಧವೆಯರಾದ್ರು, ಅವರ ಯಜಮಾನರುಗಳು ಪ್ರಾಣವನ್ನ ಕಳ್ಕೊಂಡ್ರು. ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತೀರ್ಮಾನ ಮಾಡಿದ್ರು, ಯಾವ ತಾಯಂದಿರ ಸಿಂಧೂರವನ್ನು ಅಳಿಸ್ತಕ್ಕಂಥ ದುಷ್ಕೃತ್ಯ ಆ ದೇಶದ್ರೋಹಿಗಳು ಮತ್ತು ಪಾಕಿಸ್ತಾನದಿಂದ ಬಂದಂತ ದೇಶದ್ರೋಹಿಗಳು ಮಾಡಿದ್ರು, ಉಗ್ರಗಾಮಿಗಳು ಮಾಡಿದ್ರು, ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಆಪರೇಷನ್ ಸಿಂಧೂರನ್ನ ಘೋಷಣೆ ಮಾಡಿದರ ಪರಿಣಾಮವಾಗಿ ನಮ್ಮ ವೀರ ಯೋಧರ ಸಾಹಸ ಹೇಗಿತ್ತು ಅಂತ ಹೇಳಿದ್ರೆ, ಪಾಕಿಸ್ತಾನದ ಗಡಿಯನ್ನು ದಾಟಿ 100 ಕಿಲೋಮೀಟರ್ ಸಾಗಿ ಅಲ್ಲಿ ಪಾಕಿಸ್ತಾನದಲ್ಲಿ ಅಡಗಿದ್ದಂತ ಆ ದುಷ್ಟ ದೇಶದ್ರೋಹಿಗಳು ಉಗ್ರಗಾಮಿಗಳ ಏನು ಅಡಗು ತಾಣಗಳೇನಿದ್ವು ಅವನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸ ನಮ್ಮ ವೀರ ಯೋಧರು ಮಾಡಿದ್ರು. ಹಿಂದೆಂದೂ ಕೂಡ ಈ ರೀತಿ ಆಗಿರಲಿಲ್ಲ. ಇಡೀ ಜಗತ್ತು ಆಶ್ಚರ್ಯ ಪಡ್ತಕ್ಕಂಥ ರೀತಿಯಲ್ಲಿ ನಮ್ಮ ವೀರ ಯೋಧರು ಅವತ್ತು ಏನು ಆಕ್ರಮಣ ಮಾಡಿ ಆ ಒಂದು ದುಷ್ಟರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. 100 ಉಗ್ರಗಾಮಿಗಳ ಹತ್ಯೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ವೀರ ಯೋಧರು ಮಾಡಿದ್ರು. ಹಾಗಾಗಿ ಇಡೀ ದೇಶಾದ್ಯಂತ ನಮ್ಮ ರಾಜ್ಯದಲ್ಲೂ ಸಹ ಆ ವೀರ ಯೋಧರಿಗೆ ನಾವು ನೈತಿಕ ಸ್ಥೈರ್ಯವನ್ನು ತುಂಬಬೇಕು ಅಂತ ಹೇಳಿ ನಾವು ಇಡೀ ದೇಶಾದ್ಯಂತ ರಾಜ್ಯದಲ್ಲೂ ಕೂಡ ನಾವು ತಿರಂಗ ಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ. ಅಂದ್ರೆ ಯಾಕೆ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಷ್ಟು ಹೆಮ್ಮೆ ಪಡ್ತೇವೋ ಅದಕ್ಕಿಂತ ಮಿಗಿಲಾಗಿ ನಾವು ಭಾರತೀಯರು ಅಂತ ನಾವು ಬಹಳ ಹೆಮ್ಮೆಯಿಂದ ಇವತ್ತು ನಾವು ಮಾತನಾಡ್ಕೊಳ್ತೇವೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪದಿಂದ ಇವತ್ತು ಮೆರೀತಾ ಇದ್ದಾರೆ. ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಪಾಳೆಗಾರಿಕೆ ನಡೀತಾ ಇದೆ. ನಮ್ಮ ಕಾರ್ಯಕರ್ತರಿಗೆ ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ
ತಾವು ನೋಡ್ತಾ ಇದ್ದೀರಿ, ಮಂಗಳೂರಿನಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರನ್ನ ಹೆದರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಅದೇ ರೀತಿ ನೆಲಮಂಗಲದಲ್ಲೂ ಕೂಡ ನಮ್ಮ ಜಗದೀಶ್ ಚೌಧರಿ ಅವರು ಹೇಳ್ತಾ ಇದ್ರು, ಮೊನ್ನೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಚೌಧರಿ ಅವರು ಗೆಲ್ಲಬಾರ್ದು, ಬಿಜೆಪಿ ಕಾರ್ಯಕರ್ತರು ಗೆಲ್ಲಬಾರ್ದು ಅಂತ ಹೇಳಿ ಅವ್ರ ಮೇಲೆ ಕಿಡ್ನಾಪ್ ಕೇಸನ್ನು ಹಾಕಿ ಹೆದರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಚೌಧರಿ ಅವರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಯಾರು ಕೂಡ ಹೆದರಲಿಲ್ಲ. ಪೊಲೀಸ್ ಇವತ್ತೇನು ಗುಂಡಾಗರ್ದಿ ಮಾಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದ್ಯಾವುದಕ್ಕೂ ಕೂಡ ಹೆದರದೇನೆ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನುಗ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಭರವಸೆನ ಕೊಡ್ತೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಸಿದ್ದರಾಮಯ್ಯವರ ಮಂತ್ರಿಮಂಡಲದ ಸದಸ್ಯರು ಶಾಸಕರ ಗುಂಡಾವರ್ತನೆ ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಗ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಚುನಾವಣೆಗಳು ಯಾವಾಗ ನಡೆದರೂ ಸಹ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ತಾವ್ಯಾರು ಕೂಡ ಹೆದರಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ಅವರು ಇರ್ಬೋದು, ಅದೇ ರೀತಿ ಮಾಜಿ ಶಾಸಕರಾಗಿರ್ತಕ್ಕಂಥ ನಾಗರಾಜಣ್ಣ ಇರ್ಬೋದು, ಸಪ್ತಗಿರಿ ಶಂಕರ್ ಅವರು ಇರ್ಬೋದು, ಅದೇ ರೀತಿ ನಮ್ಮ ಚೌಧರಿ ಅವರು ಇರ್ಬೋದು, ನಮ್ಮ ಮಂಡಲದ ಅಧ್ಯಕ್ಷರು ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಮುಂದೆ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆದರೂ ಸಹ ನೆಲಮಂಗಲದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ನಮ್ಮ ಶಾಸಕರು ಗೆದ್ದು ಬರಬೇಕು. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಮುಂದೆ ಯಾರೇ ಅಭ್ಯರ್ಥಿ ಆಗಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನುವ ಇಚ್ಛೆಯಿಂದ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕೋಣ. ರಾಜ್ಯದ ಅಧ್ಯಕ್ಷನಾಗಿ ಮತ್ತೊಮ್ಮೆ ಭರವಸೆ ಕೊಡ್ತೇನೆ, ಮುಂದಿನ ಚುನಾವಣೆ ಯಾವಾಗ ನಡೆದರೂ ಕೂಡ ನೆಲಮಂಗಲದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಶಾಸಕರು ಗೆಲ್ತಾರೆ, ಶಾಸಕರು ಇರ್ತಾರೆ. ಆ ವಿಶ್ವಾಸದೊಂದಿಗೆ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ನಾನು ತುಂಬಾ ಸಂತೋಷ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆ ನಮ್ಮೆಲ್ಲ ತಾಯಂದಿರು ಇವತ್ತು ಬಹಳ ವಿಶೇಷವಾಗಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಈ ಜನ್ಮ ಜಯಂತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಆರೈಕೆ ಸದಾ ನನ್ನ ಮೇಲೆ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಬರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೆ, ತಾಯಂದಿರಿಗೆ, ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಂದಿಸಿ, ನಮ್ಮ ಚಂದ್ರಣ್ಣ ಅವರು ಮಾಜಿ ಶಾಸಕರು ಅವರು ಕೂಡ ಬಂದಿದ್ದಾರೆ. ಎಲ್ಲ ಹಿರಿಯರಿಗೆ, ಮಾಜಿ ಶಾಸಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ.